ಆಷಾಢ ಮಾಸದ ಕಡೆ ಶುಕ್ರವಾರದ ನಿಮಿತ್ತ ಸಚಿವ ಕೆಎಚ್ ಮುನಿಯಪ್ಪ ದೇವನಹಳ್ಳಿ ಪಟ್ಟಣದ ಶ್ರೀ ಚೌಡೇಶ್ವರಿ ಮಾರಮ್ಮ ಮದಗಲಮ್ಮ ಪೂಜಮ್ಮ ಶಕ್ತಿ ದೇವತೆಗಳ ದೇವಾಲಯಕ್ಕೆ ಪಕ್ಷದ ಮುಖಂಡರೊಂದಿಗೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆಎಚ್ ಮುನಿಯಪ್ಪ, ಬರಗಾಲದ ವೀಕ್ಷಣೆಯನ್ನ ಇಂದು ಮುಂದುವರೆಸಿದ್ದು ಹೊಸಕೋಟೆ ತಾಲೂಕಿಗೆ ತೆರಳುತ್ತಾ ಇದ್ದೀವಿ. ಕಳೆದ ಒಂದೆರಡು ದಿನಗಳಿಂದ ಸುರಿದ ಮಳೆಗೆ ರೈತರು ತಮ್ಮ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಎಲ್ಲಿಯೂ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆಯಾಗಿ ಸರ್ಕಾರ ಪ್ರತಿ ತಿಂಗಳಿಗೆ 1 ಕೋಟಿ ರೂಪಾಯಿ ಕುಡಿಯುವ ನೀರಿಗೆ ಮತ್ತು ಮೇವಿಗೆ ಮೀಸಲಿಟ್ಟಿದೆ. ವರುಣನ ಬರುವಿಕೆಗಾಗಿ ಎಲ್ಲರೂ ಪ್ರಾರ್ಥಿಸೋಣ ಅಂದ್ರು. ಹೊಸಕೋಟೆಗೆ ಹೋಗ್ತಾ ಇದ್ದೀನಿ. ನಿನ್ನೆ ಸ್ವಲ್ಪ ಮಳೆ ಆಗಿರೋದ್ರಿಂದ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಕಿತ್ತನೆಗಳಾಗ್ತಾ ಇದೆ. ನಿನ್ನೆ ನೆಲಮಂಗಲದಲ್ಲಿ ಕೂಡ ಒಂದು 10% ಬೆಳೆ ಮಾಡ್ತಾ ಇದೆ. ಈಗ ಮಳೆ ಬಂದರೆ 3 ತಿಂಗಳು ರಾಗಿ ಹಾಕಬೇಕು ಅಂತೇಳಿ ಅಧಿಕಾರಿಗಳಿಗೆ DC ಮತ್ತು CO ಅಗ್ರಿಕಲ್ಚರ್ ಇಲಾಖೆಗೆ ಈಗಾಗಲೇ ಸಲಹೆ ಮಾಡಿದ್ದೀನಿ. ಅದು 3-3.5 ತಿಂಗಳು ರಾಗಿ ಹಾಕಬೇಕು, ಗೊಬ್ಬರ ಅವೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡಬೇಕು ಅಂತ ಅದೆಲ್ಲ ಶೇಖರಣೆ ಇದೆ, ಸ್ಟಾಕ್ ಇದೆ, ಏನು ತೊಂದರೆ ಇಲ್ಲ. ರಾಗಿ 5 ತಿಂಗಳು ರಾಗಿ ಹಾಕೋಕ್ಕಾಗಲ್ಲ, 1 ತಿಂಗಳು ಕಡಿಮೆ ಆಗಿದೆ. ಆಗಸ್ಟ್ ಕೊನೆವರೆಗೂ ಕೂಡ ಮಳೆ ಬಂದರೆ ಬಿತ್ತಿ ಬೆಳೆಗಳು ಬಂದಿವೆ. ಆದರೆ ಶಾರ್ಟ್ ಡ್ಯೂರೇಷನ್ ಆಗಬೇಕು, 3 ಆ ಪ್ರಯತ್ನದಲ್ಲಿದ್ದೀವಿ. ಮುಖ್ಯಮಂತ್ರಿಗಳು DK ಶಿವಕುಮಾರ್ ಆಗಿರುತ್ತಂತೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಬರ ಏನು ಇದೆ ಆ ಜಾಗಗಳಲ್ಲಿ ಆ ತಾಲೂಕುಗಳಲ್ಲಿ ವೀಕ್ಷಣೆ ಮಾಡಿ ವರದಿ ಕೊಡಬೇಕು ಅಂತಿದ್ದಾರೆ. ಇವತ್ತು 12:30 ಗಂಟೆಗೆ ಜಿಲ್ಲಾ ಕಚೇರಿಯಲ್ಲಿ ನಾನು ಇದನ್ನೆಲ್ಲ ಸಂಗ್ರಹಿಸಿ ಅಧಿಕಾರಿಗಳು ಮತ್ತು ಶಾಸಕರು ಒಟ್ಟಿಗೆ ಸೇರಿ ಒಂದು ತೀರ್ಮಾನವನ್ನು ಮಾಡಿ ಈ ಜಿಲ್ಲೆಯ ಪರಿಸ್ಥಿತಿ ಏನಿದೆ, ಏನು ಸಹಾಯ ಬೇಕಾಗ್ತದೆ, ಈಗಾಗಲೇ ಸರ್ಕಾರದಲ್ಲಿ ಪ್ರತಿ ತಾಲೂಕು ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗಾಗಲಿ ಮೇವಿಗಾಗಲಿ ತೊಂದರೆ ಇರಬಾರ್ದು ಅಂತೇಳಿ ನಾವು ಇಟ್ಟಿದ್ದೀವಿ. ಅದರ ಮೇಲೆ ಇವತ್ತು ಏನು ಒಪಿನಿಯನ್ ಮತ್ತು ರಿಪೋರ್ಟ್ ಏನು ಬರ್ತದೆ ಅದನ್ನು ನೋಡಿಕೊಂಡು ನಂತರದಲ್ಲಿ ಚೌಡೇಶ್ವರಿ ದೇವಾಲಯದ ಸಂಚಾಲಕ ಗಂಗಾಧರ್ ಮಾತನಾಡಿ, ಆಷಾಢ ಶುಕ್ರವಾರದಂದು ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಕಳೆದ ವಾರಗಳಲ್ಲಿ ಬಳೆ ಅಲಂಕಾರ, ವೀಳ್ಯದೆಲೆ ಅಲಂಕಾರ, ಲಡ್ಡುಗಳಿಂದ ಅಲಂಕಾರ, ಇಂದು ಹಣ್ಣುಗಳಿಂದ ಅಲಂಕಾರ ಮಾಡಲಾಗ್ತಾ ಇದೆ. ಶುಕ್ರವಾರದಂದು ರಾಹುಕಾಲದಲ್ಲಿ ಚೌಡೇಶ್ವರಿ ದೇವಾಲಯದಲ್ಲಿ ಆಷಾಢ ಶುಕ್ರವಾರ ಬಂತು ಅಂದರೆ ಒಂಥರ ಜಾತ್ರೆ ಇದ್ದಂಗೆ ಅನಿಸುತ್ತೆ. ಅದರಲ್ಲಿ ಕೊನೆ ಆಷಾಢ ಬರ್ತಾ ಜನಸಂಖ್ಯೆ 3,000 ಇರೋರು 4,000 ಆಗ್ತಾರೆ, 4,000 ಇರೋರು 5,000 ಆಗ್ತಾರೆ, 5,000 ಇರೋರು 6,000 7,000 ಜನದವರೆಗೂ ದರ್ಶನ ಒಂದು ದಿವಸಕ್ಕೆ ದರ್ಶನ ಮಾಡೋ ತಾಯಿ ಕರೆಸ್ಕೊಳ್ತಾರೆ. ಇವತ್ತು ಭಾಳ ವಿಶೇಷವಾಗಿ ಮಿನಿಸ್ಟ್ರು ಕೂಡ ಇಲ್ಲಿ ಅಣ್ಣಮ್ಮ ಮದಗಲಮ್ಮ ಮಾರಮ್ಮ ದೇವಸ್ಥಾನಕ್ಕೆ ಬಂದು ಹಾಗೆ ಚೌಡೇಶ್ವರಿ ದೇವಸ್ಥಾನಕ್ಕೂ ಹೋಗೋಣ ಬನ್ನಿ ಅಂತೇಳಿ ಅವರೇನೆ ಒಂದು ಹೇಳಿ ಅವರು ಬಂದಿರತಕ್ಕಂಥದ್ದು ನಿಜವಾಗ್ಲೂ ಭಾಳ ಒಂದು ಪುಣ್ಯ. ಯಾಕೆಂದರೆ ದೇವಿ ಕರೆಸ್ಕೋಬೇಕು ಎಲ್ಲರನ್ನೂ. ಅವ್ರು ಎಷ್ಟೇ ಬಿಡುವಿಲ್ಲ ಅಂದ್ರೂ ಕೂಡ ಬಂದಿದ್ದಾರೆ. ಬೆಳಿಗ್ಗೆನೂ ಕೂಡ ಅಮ್ಮನವ್ರಿಗೆ ಆನಂದವಾಗಿ ಸುಮಾರು 8:30ಗೆ ಪ್ರಾರಂಭ ಆಗಿದ್ದು 2:30 ಗಂಟೆ ಕಾಲ ಆನಂದವಾಗಿ ಅಭಿಷೇಕ ಆಯಿತು. ಪ್ರಥಮ ದಿನ ವೀಳ್ಯದೆಲೆ ಅಲಂಕಾರ ಆಗಿತ್ತು. 2ನೇ ದಿನ 3,000 ಲಡ್ಡುಗಳಿಂದ ಅಲಂಕಾರ ಆಗಿತ್ತು. ಮೊನ್ನೆ 1000 ಬಳೆಗಳಿಂದ ಅಲಂಕಾರ ಆಗಿತ್ತು. ಎಲ್ಲರಿಗೂ ಕೂಡ ಒಂದು ಕುತೂಹಲ, ಏನು ಹಣ್ಣು ಅಲಂಕಾರ ಯಾವ ರೀತಿ ಇರ್ಬೋದು, ಒಂದಲ್ಲ ಒಂದು ರೀತಿ ಯಾವ ರೀತಿ ಇರ್ತಕ್ಕಂಥದ್ದು ಒಂದು ಕುತೂಹಲ. ಆ ರೀತಿ ಇವತ್ತು ಕೂಡ ಅಮ್ಮನವರಿಗೆ ಬರೀ ಹಣ್ಣುಗಳಲ್ಲೇ ಅಲಂಕಾರ, ಎಲ್ಲ ಹಣ್ಣುಗಳು ಈಗಾಗಲೇ ಬಂದಿದೆ. ಹರಕೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಳ್ಳಲಾಗಿದೆ. ಎಲ್ಲವೂ ಸೇವಾಕರ್ತರಿಂದ ನಡೆಯುತ್ತೆ ಅಂತ ಮಾಹಿತಿ ನೀಡಿದರು. ವರದಿ ಅಕ್ಷಯ್ ವಿ, ದೇವನಹಳ್ಳಿ.